ರಂಗೇರಿದ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ. ಕಾಂಗ್ರೆಸ್ ಮುಸ್ಲಿಂ ಕ್ಯಾಂಡಿಡೇಟ್ ಕಾರ್ಯಾಚರಣೆ ಈಗ ಫೇಲ್. ಇನ್ನು ರಂಗೇರಿದ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ, ಆದ್ರೆ ಕಾಂಗ್ರೆಸ್ ಮುಸ್ಲಿಂ ಕ್ಯಾಂಡಿಡೇಟ್ ಕಾರ್ಯಾಚರಣೆ ಈಗ ಫೇಲ್ ಆಗಿದೆ. ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ಖಾದರ್ ಭಾಷಾ ಡೋಂಟ್ ಕೇರ್. ಕಾಂಗ್ರೆಸ್ ಮನವೊಲಿಕೆಗೆ ಕ್ಯಾರೆ ಅಂತ ಇಲ್ಲ ಖಾದರ್ ಅವರು. ಭದ್ರಾವತಿ ಶಾಸಕ ಸಂಗಮೇಶ್ ಮಾತುಕತೆ ಕೂಡ ವಿಫಲ ಆಗಿದೆ. ಈಗ ನಾನಂತೂ ಚುನಾವಣೆ ಕಣದಲ್ಲೇ ಇರ್ತೀನಿ, ಈಗಲೂ ಕೂಡ ಚುನಾವಣಾ ಕಣದಲ್ಲೇ ಇದ್ದೀನಿ. ನನ್ನ ಪರ ಕೇಂದ್ರದ ಮಾಜಿ ಸಚಿವ ಇಬ್ರಾಹಿಂ ಪ್ರಚಾರ. ಕಾಂಗ್ರೆಸ್ಗೆ ಶುರುವಾಯಿತು ಮುಸ್ಲಿಂ ಅಭ್ಯರ್ಥಿಗಳ ಭಯ. ದಾವಣಗೆರೆ ಬೈ ಎಲೆಕ್ಷನ್ ಅಖಾಡ ಈಗ ರಂಗೇರ್ತಾ ಇದೆ. ಯಾಕೆಂತಂದ್ರೆ ಈಗ ದಾವಣಗೆರೆ ಕ್ಷೇತ್ರ, ಆ ಒಂದು ಕ್ಷೇತ್ರದಲ್ಲಿ ನಿರ್ಣಾಯಕ ಮತಗಳು ಯಾರು ಅಂತಂದ್ರೆ ಮುಸ್ಲಿಂ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಅಂಥದ್ರಲ್ಲಿ ಈಗ ಮುಸ್ಲಿಮರೇ ಈಗ ಭುಗಿಲೆದ್ದಿರೋದ್ರಿಂದ ಕಾಂಗ್ರೆಸ್ಗೆ ಇದು ಒಂದು ದೊಡ್ಡ ಟಾಸ್ಕ್ ಆಗಿದೆ. ಯಾರೇ ಬಂದು ಮನವೊಲಿಕೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಒಪ್ಪಿಗೆಯನ್ನ ಕೊಡ್ತಾ ಇಲ್ಲ. ಜೊತೆಗೆ ಮನವೊಲಿಕೆ ಮಾಡೋದೇ ಬಹುದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿ ಏನಿದ್ದಾರೆ ಖಾದರ್ ಭಾಷಾ ಡೋಂಟ್ ಕೇರ್, ಯಾರು ಏನು ಹೇಳಿದ್ರು ಕೂಡ ನಾನು ಈ ಒಂದು ಚುನಾವಣಾ ಅಖಾಡದಲ್ಲಿ ಇದ್ದೀನಿ, ಮುಂದೆಯೂ ಕೂಡ ಈ ಒಂದು ಚುನಾವಣಾ ಅಖಾಡದಲ್ಲಿ ಇರ್ತೀನಿ. ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿಯ ಮೋಸ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ. ಕೇವಲ ವೋಟ್ ಬ್ಯಾಂಕ್ ಆಗಿ ನೀವು ಅವರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಆದ್ರೆ ಈ ಬಾರಿ ನಾನು ಕೂಡ ಚುನಾವಣೆಯಲ್ಲಿ ಇದ್ದೀನಿ, ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ಅನ್ಯಾಯ ಆಗ್ಲಿಕ್ಕೆ ಬಿಡಲ್ಲ ಅಂತ ಸದ್ಯಕ್ಕೆ ಖಾದರ್ ಅವರು ಒಂದು ನಿಲುವನ್ನ ತೆಗೆದುಕೊಂಡು ಬಿಟ್ಟಿದ್ದಾರೆ. ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಕೂಡ ಮಾತುಕತೆ ಮಾಡಿದ್ರು, ಆದ್ರೆ ಆ ಮಾತುಕತೆ ಕೂಡ ಸಂಪೂರ್ಣವಾಗಿ ವಿಫಲ ಆಗಿದೆ. ಅವರು ಮಾತುಕತೆಗೂ ಕೂಡ ಈಗ ಕ್ಯಾರೆ ಅಂತ ಇಲ್ಲ ಮುಸ್ಲಿಂ ಅಭ್ಯರ್ಥಿ. ಹಾಗಾಗಿ ಈಗ ಸದ್ಯಕ್ಕೆ ಭಯ ಕೂಡ ಶುರುವಾಗಿದೆ ಕಾಂಗ್ರೆಸ್ ಅವರಿಗೆ. ಯಾಕೆಂತಂದ್ರೆ ನಿರ್ಣಾಯಕ ಪಾತ್ರವನ್ನ ಮುಸ್ಲಿಂ ಸಮುದಾಯವೇ ಅಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಿ ಇರೋದ್ರಿಂದ ತಮ್ಮ ಅಭ್ಯರ್ಥಿಯನ್ನ ಹೆಂಗೆ ಗೆಲ್ಲಿಸಬೇಕು, ಈಗ ಸಮರ್ಥನ ಗೆಲ್ಲಿಸಲೇಬೇಕಾಗಿದೆ ಕಾಂಗ್ರೆಸ್ಗೆ. ಬಹುದೊಡ್ಡ ಸವಾಲು. ಯಾಕೆಂತಂದ್ರೆ ಒಂದು ದೊಡ್ಡ ಸಮುದಾಯವನ್ನ ಆಪೋಸ್ ಮಾಡ್ಕೊಂಡಿದ್ದಾರೆ ಆ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ. ಆ ಒಂದು ಸಮುದಾಯವನ್ನು ಆಪೋಸ್ ಮಾಡ್ಕೊಂಡಾದ್ಮೇಲೆ ಸಮರ್ಥನ ಗೆಲ್ಲಿಸಲೇಬೇಕು. ಹಾಗಾಗಿ ಯಾವ ರೀತಿ ನಾವು ಗೆಲ್ಲಿಸಬೇಕು, ಏನೆಲ್ಲ ಸಿದ್ಧತೆಗಳನ್ನ ಮಾಡಬೇಕು, ಅದು ಒಂದ್ ಕಡೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಮನವೊಲಿಕೆ ಮಾಡ್ಲಿಕ್ಕೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಮುಸ್ಲಿಂ ಅಭ್ಯರ್ಥಿ ಯಾರು ಏನ್ ಹೇಳಿದ್ರು ಕೂಡ ನಾನು ನನ್ನ ಇಟ್ಟಂತಹ ಹೆಜ್ಜೆನೆ ವಾಪಸ್ ಪಡೆಯೋದಿಲ್ಲ ಅಂತ ಈಗ ಖಡಕ್ ಆಗಿ ಅವರ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.